ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಬಾರಿಗೆ ಇವತ್ತು ಕನಕಪುರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಸ್ವಕ್ಷೇತ್ರ ಕನಕಪುರದಲ್ಲಿ ಡಿಕೆಶಿ ಅವರು ರೌಂಡ್ ಸಹ ಹಾಕ್ತಾ ಇದ್ದಾರೆ. ಮನೆ ದೇವರು ಕೆಂಕೆರಮ್ಮನ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸ್ವಕ್ಷೇತ್ರ ಕನಕಪುರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರೌಂಡ್ ಸಹ ಹಾಕ್ತಾ ಇದ್ದಾರೆ. ಮನೆ ದೇವರು ಕೆಂಕೇರಮ್ಮನ ದರ್ಶನವನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಕನಕಪುರ ಪಟ್ಟಣದಲ್ಲಿರುವಂತಹ ಕೆಂಕೇರಮ್ಮನಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಿದ್ದಾರೆ. ಒಂದೊಂದು ಕಡೆ ಡಿಕೆಶಿಗೆ ಕ್ರೇನ್ ಮೂಲಕ ಸೇಬಿನ ಹಾರ ಹಾಕಿದ್ದಾರೆ ಅವರ ಅಭಿಮಾನಿಗಳು. ಸೇಬಿನ ಹಾರದಿಂದ ಹಣ್ಣನ್ನ ಕಿತ್ತು ಜನರಿಗೆ ಕೊಟ್ಟಿದ್ದಾರೆ ಡಿಕೆಶಿ. ಕನಕಪುರದಲ್ಲಿ ಎಲ್ಲಾ ಕಡೆಯೂ ಕೂಡ ಡಿಕೆ ಅನ್ನುವಂತ ಘೋಷಣೆಗಳು ಮೊಳಗಿದೆ. 4 ಗಂಟೆಗೆ ಹುಟ್ಟೂರಾದಂತಹ ದೊಡ್ಡಾಲನಹಳ್ಳಿ ಏನಿದೆ ಅಲ್ಲಿ ರೋಡ್ ಶೋ ಅನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಭರ್ಜರಿ ರೋಡ್ ಶೋ ಮೂಲಕ ಮತದಾರರಿಗೆ ಅಭಿನಂದನೆಯನ್ನ ಸಲ್ಲಿಸಲಿದ್ದಾರೆ. ಇನ್ನು ರಾತ್ರಿ 8 ಗಂಟೆಗೆ ಕನಕಪುರ ಟೌನ್ಗೆ ಭೇಟಿಯನ್ನ ಕೊಡ್ತಾರೆ ಮುಖ್ಯಮಂತ್ರಿಗಳು. ಸಾರ್ವಜನಿಕರನ್ನ ಉದ್ದೇಶಿಸಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಲಿದ್ದಾರೆ. ಆಲ್ರೆಡಿ ತಾವು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೊದಲ ಬಾರಿಗೆ ಇವತ್ತು ಸ್ವಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರೋದು. ಅಲ್ಲಿ ಅದ್ಧೂರಿಯಾದಂಥ ಸ್ವಾಗತ ಸಿಕ್ಕಿದೆ ಅವರಿಗೆ. ಬೃಹತ್ ಹಾರ ಹಾಕಿದ್ದಾರೆ, ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ, ಡೊಳ್ಳು ವಾದ್ಯ ಮೇಳಗಳ ಸದ್ದಿನಲ್ಲಿ ಅವರನ್ನು ಬರಮಾಡ್ಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ನೆರೆದಿದ್ದಾರೆ. ಜೊತೆಗೆ ಅವರು ಕನಕಪುರದಲ್ಲಿರುವಂತಹ ದೇವಸ್ಥಾನ ಏನಿದೆ, ಶಕ್ತಿ ದೇವಸ್ಥಾನ, ಆ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಇವತ್ತು ಸಂಜೆ 4 ಗಂಟೆಗೆ ಅವರ ಹುಟ್ಟೂರೇನಿದೆ ದೊಡ್ಡಾಲಹಳ್ಳಿ ಅಲ್ಲಿಗೆ ಹೋಗ್ತಾರೆ. ಅಲ್ಲೂ ಕೂಡ ಒಂದು ಬೃಹತ್ ರೋಡ್ ಶೋನ ನಡೆಸ್ತಾರೆ. ಸೊ ಆ ಮೂಲಕ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಅಥವಾ ತಮ್ಮನ್ನು ಇಲ್ಲಿವರೆಗೂ ಬೆಳೆಸಿರುವಂಥ ಜನತೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ರೌಂಡ್ ಸಹ ಹಾಕ್ತಾ ಇದ್ದಾರೆ. ಮತ್ತೆ ಫ್ರೇಮ್ ಬೇಡ, ಅದೇ ಅಡ್ಜಸ್ಟ್ ಆಗಬೇಕಲ್ಲ ಎಲ್ಲರೂ. ಏನು ಕ್ಯಾಮ್ರಾ ಇರುತ್ತೆ. ಸ್ವಲ್ಪ ಹಿಂದೆ ಹೋದ್ರೆ ಎಲ್ರಿಗೂ ಸಿಗುತ್ತೆ. 1 ನಿಮಿಷ ಹಿಂದೆ ಹೋದ್ರೆ ಎಲ್ರಿಗೂ ಸಿಗುತ್ತೆ. ನೋಡಿ, ಕನಕಪುರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸ್ವಾಗತ ಸಿಕ್ಕಿದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ನೆರೆದಿದ್ರು. ಅವರ ರೋಡ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಅವರ ಮನೆ ದೇವರಾದಂಥ ಕೆಂಕೇರಮ್ಮನ ದರ್ಶನ ಪಡಿತಾ ಇರುವಂಥ ಸಂದರ್ಭ ವಿಶೇಷವಾದಂಥ ಪೂಜೆಯನ್ನು ಮಾಡಿಸಿದ್ದಾರೆ. ಅದರಲ್ಲೂ ತಾವು ಮುಖ್ಯಮಂತ್ರಿ ಆದ ನಂತರದಲ್ಲಿ ಅನೇಕ ದೇವಸ್ಥಾನಗಳಿಗೆ ಪ್ರತಿದಿನ ಕೂಡ ಒಂದಲ್ಲ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ತಾವು ಎಲ್ಲೂ ಹೋಗ್ತಾರೆ ಅಲ್ಲಿರುವಂತಹ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂಥ ಪೂಜೆ ಸಲ್ಲಿಸೋದು. ಸದ್ಯ ಕನಕಪುರ ಅವರ ಸ್ವಕ್ಷೇತ್ರ ಆಗಿರುವಂಥ ಕಾರಣಕ್ಕಾಗಿ ಅವರ ಸ್ವಕ್ಷೇತ್ರದಲ್ಲಿರುವಂತಹ ಕೆಂಕೇರಮ್ಮನ ದೇವಸ್ಥಾನ ಏನಿದೆ ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರು. ಅದೊಂದು ಕಡೆ 4 ಗಂಟೆಗೆ ಅವರು ತಮ್ಮ ಹುಟ್ಟೂರಿಗೆ ಹೋಗ್ತಾರೆ. ಅಲ್ಲೂ ಕೂಡ ಬೃಹತ್ತಾದಂಥ ರೋಡ್ ಶೋನ ನಡೆಸೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ದೊಡ್ಡಾಲಹಳ್ಳಿಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿರುವಂಥ ಜನತೆಗೂ ತಮ್ಮ ಹುಟ್ಟೂರಲ್ಲೂ ಕೂಡ ಆಲ್ರೆಡಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗಿತ್ತಲ್ಲ, ಆಗಿನಿಂದಲೇ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಎಲ್ಲ ನಡೀತಾ ಇತ್ತು. ಬಿಕಾಸ್ ನಮ್ಮೂರಿನ
ಮಗ ಇವತ್ತು ಮುಖ್ಯಮಂತ್ರಿ ಆಗಿದ್ದಾನೆ ಅನ್ನುವಂಥ ಖುಷಿ ಕೂಡ ಆ ಭಾಗದ ಜನರಿಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಲ್ಲೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಬೆಳಗ್ಗಿನಿಂದಲೂ ಕೂಡ ತಾವು ಮತದಾರರಿಗೆ, ಅದರಲ್ಲೂ ತಮ್ಮ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಆಯ್ಕೆ ಮಾಡ್ಕೊಂಡು ಬಂದು ಅವ್ರಿಗಾಗಿ ಪ್ರಾರ್ಥನೆ ಮಾಡಿದಂಥ ಎಲ್ಲ ಮತದಾರರಿಗೂ, ಆ ಭಾಗದ ಜನರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ, ಅದರ ಜೊತೆಗೆ ಮುಂಬರುವಂಥ ಚುನಾವಣೆ ಇದೆ 2028ಕ್ಕೂ ಕೂಡ ನನಗೆ ಶಕ್ತಿ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ. ಸಹಜವಾಗಿ ಅವ್ರು ಬರ್ತಾ ಇದ್ದಂತೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಅವರಿಗೆ, ಬೃಹತ್ ಹಾರ ಹಾಕಿದ್ದಾರೆ, ಜೊತೆಗೆ ಒಂದಷ್ಟು ವಿಚಾರಗಳು ಕೂಡ ಮಾತನಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ತಮ್ಮ ಮನೆ ದೇವರಾದಂಥ ಕೆಂಕೇರಮ್ಮನ ದರ್ಶನವನ್ನು ಪಡೆದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಸ್ವಲ್ಪ ಇಲ್ಲಪ್ಪ, ಸ್ವಲ್ಪ ಸೈಡ್ ಬರ್ರಿ, ಸೈಡ್ ಬರ್ರಿ. ಸೈಡ್ ಬಾ.